ನನ್ನ ಕೇಳೋ 10 ಪ್ರಶ್ನೆಯಲ್ಲಿ 7 ಪ್ರಶ್ನೆ ಇದೆ. ಎಷ್ಟು ದುಡ್ಡು ಆಯಿತು ಅಂತ ನಾನು ಆ್ಯಕ್ಚುಲಿ ಹೇಳಿದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿಲ್ಲ. ಯಾರು ನೋಡ್ತಾರಲ್ವ ಇಷ್ಟಿಷ್ಟು ದೊಡ್ಡ ವಿಡಿಯೋ ಅಲ್ವಾ, ಇರಲಿ. ಆದರೂ ಹೇಳ್ತೀನಿ. ನನಗೆ ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ ಬಂದು ಆರ್ಮಿ ಇದ್ದಿದ್ದರಿಂದ ನಮಗೆ ಬಂದು ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಆರ್ಮಿ ಹಾಸ್ಪಿಟಲಲ್ಲಿ. ಸೊ ಎಲ್ಲ ಆರ್ಮಿ ಹಾಸ್ಪಿಟಲ್ ಬಗ್ಗೆ ನಾನು ಹೇಳಿಕ್ಕೆ ಬರಲ್ಲ. ಬ್ಯಾಂಗ್ಳೂರ್ ಕಮಾಂಡೋ ಹಾಸ್ಪಿಟಲ್ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್. ನಾನು ಸುಮಾರು ಹಾಸ್ಪಿಟಲಲ್ಲಿ ಸುತ್ತಿದ್ದೀನಿ, ಪ್ರೈವೇಟಲ್ಲೂ ಸುತ್ತಿದ್ದೀನಿ, ಇದು ನೋಡಿದ್ದೀನಲ್ವಾ. ತುಂಬ ಜನ ಈ ಫೆಸಿಲಿಟೀಸ್ ಇದ್ದವರು, ಆರ್ಮಿ ಫೆಸಿಲಿಟೀಸ್ ಇದ್ದವರು ಕೂಡ ಈ ಆರ್ಮಿ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಿಂದು ಮುಂದೆ ನೋಡ್ತಾರೆ. ಕಾರಣ ಇಷ್ಟೇ, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ರೀತಿ ನೋಡ್ತಾರೆ ಅಂತ. ನೀವು ಆ ಥರ ಅಂದ್ಕೊಳ್ಳೋದೇ ಬೇಡ. ಇದು ಬಂದು ಏರ್ ಫೋರ್ಸ್ ಹಾಸ್ಪಿಟಲ್, ಇದನ್ನು ಏರ್ ಫೋರ್ಸ್ ರನ್ ಮಾಡುತ್ತೆ. ಇದು ಬಂದು ನೀವು ದುಬಾರಿ ದುಡ್ಡು ಕೊಟ್ಟು ನೋಡೋ ಪ್ರೈವೇಟ್ ಹಾಸ್ಪಿಟಲ್ಗಿಂತ ಬೆಟ್ರ್ ಟ್ರೀಟ್ಮೆಂಟ್ ನಿಮ್ಗೆ ಸಿಗುತ್ತೆ. ಇಲ್ಲ ಡಾಕ್ಟ್ರು, ಸ್ಟಾಫ್ಸು, ಟ್ರೀಟ್ಮೆಂಟು ಎಲ್ಲ ಆಗಿರುತ್ತೆ. ನೀವು ಹೋದ್ರೆ ಗೊತ್ತಾಗುತ್ತೆ. ಸೊ ಇದು ಕಮಾಂಡ್ ಹಾಸ್ಪಿಟಲ್ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ ಬೇರೆಯವ್ರಿಗೆ, ಯಾಕಂದರೆ ಅದು ಹೆಲ್ಪ್ ಆಗುತ್ತೆ ಅಂತಾನೆ. ಸೊ ನನಗೆ ಬಂದು ಕಮಾಂಡೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿದ್ರಿಂದ ಆಪ್ರೇಷನ್ಗೆ ನನಗೆ ದುಡ್ಡಿಲ್ಲ. ನನಗೆ ಬಂದು ಕೆಡವ್ರ ಮೂಲಕ ಕಿಡ್ನಿ ಸಿಕ್ಕಿದ್ರಿಂದ ಅದು ಕಿಡ್ನಿಗೂ ದುಡ್ಡಾಗಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಕೆಡವ್ರ ಮೂಲಕ ಸಿಕ್ಕೋ ಕಿಡ್ನಿಗೆ ದುಡ್ಡಿಲ್ಲ. ಆಪ್ರೇಷನ್ ಮಾತ್ರನೇ ದುಡ್ಡು. ಆಪ್ರೇಷನಲ್ಲಿ ಒಂದೊಂದು ಹಾಸ್ಪಿಟಲಲ್ಲಿ ಪ್ಯಾಕೇಜಿಂಗ್ ಇಟ್ಟಿರ್ತಾರೆ, ಅದ್ರ ಪ್ರಕಾರ ಇರುತ್ತೆ. ನನ್ನ ಹಾಸ್ಪಿಟಲಲ್ಲಿ ನನಗೆ ಯಾವ ಟ್ರೀಟ್ಮೆಂಟ್ಗೆ ಯಾವ ದುಡ್ಡು ಆಗಿಲ್ಲ. ಬಟ್ ನಾವು ಆ್ಯಕ್ಚುಲಿ ಇದ್ದಿದ್ದು ಮೈಸೂರು, ಹೀಗೆ ಅಲ್ಲಿ ನಾವು ಬ್ಯಾಂಗ್ಳೂರ್ ಅಲ್ವಾ, ಅಲ್ಲಿಂದ ಒಂದು 3 ಮಂತು ತುಂಬ ಹೆವಿ ಟೆಸ್ಟ್ಗಳಿರುತ್ತೆ. ತುಂಬ ಸೆನ್ಸಿಟಿವ್ ಆಗಿ ನಾವು ಮೇಂಟೈನ್ ಮಾಡಬೇಕು ನಮ್ಮನ್ನ. ಓಕೆ, ತುಂಬ ಹೈಜಿನಿಕ್ ಮೇಂಟೈನ್ ಮಾಡಬೇಕು. ಟ್ರಾವೆಲ್ ಮಾಡೋದು ಅದೆಲ್ಲ ತುಂಬ ರಿಸ್ಕು. ಸೊ ಅದರಿಂದ ನಾವಲ್ಲಿ ಒಂದು ರೆಂಟಲ್ ಹೌಸ್ ತೊಗೊಂಡು ಅಲ್ಲಿದ್ವಿ. ಸೊ ಅದು ನಮಗೆ ಎಕ್ಸ್ಪೆನ್ಸಿವ್ ಅನಿಸ್ತು. ನಮಗೆ ನಮ್ಮ ಖರ್ಚು, ಕೆಲವು ಟೆಸ್ಟ್ಗಳು ಒಂದು ಹೊರಗಡೆ ಇತ್ತು. ಸೊ ಅದೆಲ್ಲ ಸೇರಿ ಒಂದು 2 ಲ್ಯಾಕ್ಸ್ ರೆಂಟು, ಅದು ಇದೆಲ್ಲ 3 ಲ್ಯಾಕ್ಸ್ ತನಕ ನಮಗೆ ಬಂತು ಅಂತ ಇಟ್ಕೊಳ್ಳಿ. ಅಷ್ಟು ಬರಲ್ಲ, ಬಟ್ ನಮ್ಗೆ ಸ್ವಲ್ಪ ಜಾಸ್ತಿ ಆಯಿತು. ಅದನ್ನು ಹೇಳಲಿಕ್ಕೆ ಬರಲ್ಲ, ಯಾಕಂದರೆ ನಮಗೆ ಮನೆ ಸೆಟ್ ಆಗಿಲ್ಲ ಅಂತ ನಾವು ಚೇಂಜ್ ಮಾಡಿದ್ರಿಂದ ಅಡ್ವಾನ್ಸ್ ಕೊಟ್ಟಿದ್ದು ದುಡ್ಡು ಹೋಯಿತು. ಹಾಗಾಗಿ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಬೆಂಗಳೂರು ಬಗ್ಗೆ ಗೊತ್ತಿದ್ದೇವಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಅಂತ, ಅದಿರಲಿ. ಬಟ್ ಯಾರ್ಯಾರಿಗೆ ಈ ಫ್ರೀ ಸ್ಕೀಮ್ ಇದೆಯೋ ಅದನ್ನು ಖಂಡಿತ ಯೂಸ್ ಮಾಡ್ಕೊಳ್ಳಿ. ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗೋದು ಬೇಡ. ಯಾರ್ಯಾರು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ, ECHS ಇರುತ್ತೆ, ಅಂದರೆ ರಿಟೈರ್ಡ್ ಆದ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಆರ್ಮಿ ಪರ್ಸನ್ಗೆ ಇರುತ್ತೆ. ECHS, ESI, CGS ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗಿರುತ್ತೆ, ರೈಲ್ವೇಸ್ ಅವ್ರಿಗೆ, ಪೊಲೀಸ್ ಅವ್ರಿಗೆ, ಮತ್ತು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಯಾರ್ಯಾರಿಗೆ ಈ ರೀತಿ ಸ್ಕೀಮ್ಗಳಿದೆಯೋ ಖಂಡಿತ ಅದರಲ್ಲಿ ಇದನ್ನ ಇನ್ಕ್ಲೂಡ್ ಆಗಿರುತ್ತೆ. ಖಂಡಿತ ಯೂಸ್ ಮಾಡ್ಕೊಳ್ಳಿ. ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರೆ ನಿಮಗೆ ಫ್ರೀ ಆಗುತ್ತೆ. ಮೆಡಿಸಿನ್ ಕೂಡ ನಿಮಗೆ ಫ್ರೀಯಾಗಿ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಸಮ್ ಇನ್ಶೂರೆನ್ಸ್ ಬಂದು ಎಲ್ಲನೂ ಕವರ್ ಮಾಡಲ್ಲ. ಅದನ್ನು ನೀವು ಮೊದಲೇ ತಿಳ್ಕೊಳ್ಳಿ. ಅದಲ್ಲದೆ ಈಗ ಕಿಡ್ನಿ ಪೇಷಂಟ್ ಆಗಿದ್ದೀರಾ, ಈಗ ಹೋಗಿ ನಾನು ಓಡೋಗಿ ಕಿಡ್ನಿ ಇನ್ಶೂರೆನ್ಸ್ ಮಾಡ್ತೀನಿ ಅಂದರೆ ಯಾರು ನಿಮ್ಮ ಹತ್ರ ಸೇರಿಸಲ್ಲ. ದಯವಿಟ್ಟು ಹೋಗಿ ಅಂತ ಕೈ ಮುಗಿದ್ಬಿಡ್ತಾರೆ. ಸೊ ಮುಂಚೆನೇ ಮಾಡಿರಬೇಕು. ಏನು ಮಾಡೋದಲ್ಲ, ಮುಂಚೆನೇ ಮಾಡಿದರೆ ಖಂಡಿತವಾಗಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಖರ್ಚಾಗುತ್ತೆ ಅಂತೇಳಿದ್ರೆ, ಯಾವ ಹಾಸ್ಪಿಟಲು ಫ್ರೀ ಅಂತೂ ನಿಮಗಿಲ್ಲ. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಲು ಈಗಿನ ಲೆಕ್ಕಕ್ಕೆ ಅಂದಾಜಿಗೆ ಹೇಳ್ತೀನಿ, ಒಂದು 3 to 4 ಲ್ಯಾಕ್ಸ್ ಬೇಕೇ ಬೇಕು ಸರ್ಜರಿಗೆ. ಸೊ ಅಂದರೆ ಫಸ್ಟ್ 3 ಮಂತು ಮೆಡಿಸಿನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಆಮೇಲೆ ಟೆಸ್ಟ್ಗಳು ತುಂಬ ಜಾಸ್ತಿ ಇರುತ್ತೆ. ಹೋಗ್ತಾ ಕಮ್ಮಿ ಡೋಸೇಜ್ ಕಮ್ಮಿ ಆಗ್ತಾ ಇದು ಕಮ್ಮಿ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೇಗೆ ಅಂದರೆ, ನೀವು ಯಾವ ಹಾಸ್ಪಿಟಲ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಎಲ್ಲ ಹಾಸ್ಪಿಟಲ್ಲು ಒಂದೇ ಥರದ ಬಿಲ್ ಬರಲ್ಲ. ಯಾವುದಾದ್ರೂ ಟ್ರಸ್ಟ್, ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಅಂದರೆ ನಿಮಗೆ ಕಮ್ಮಿ ಬರುತ್ತೆ. ಇಲ್ಲ ಒಂದು ಫೇಮಸ್ ಹಾಸ್ಪಿಟಲ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅದ್ರ ಪ್ರಕಾರ ತೊಗೊಳ್ತಾರೆ. ಒಂದೊಂದು ಹಾಸ್ಪಿಟಲ್ ಕನ್ಸಲ್ಟೇಷನ್ ಫೀಸ್ 100 ರೂಪಾಯಿ ಅಂದರೆ 500 ರೂಪಾಯಿ ಇನ್ನೊಂದು ಹಾಸ್ಪಿಟಲಲ್ಲಿ. ಈ ರೀತಿಯೇ ವ್ಯತ್ಯಾಸಗಳು ಬರುತ್ತೆ. ಸೊ ಒಂದು ಪ್ರತಿಷ್ಠಿತ ಒಂದು ಹಾಸ್ಪಿಟಲಲ್ಲಿ ಮಾಡಿಸಿಕ್ ಹೋಗ್ತೀರಿ ಅಂತ ಹೇಳಿದ್ರೆ ಅದೊಂದು ಪ್ಯಾಕೇಜ್ ಇರುತ್ತೆ. ಅಂದರೆ ನಿಮಗೂ ಲೈವ್ ಡೋನರ್ಗಿದ್ರೆ ನಿಮಗೂ ಡೋನರ್ಗೂ ಸೇರಿಸಿ ಒಂದು 10 to 15 ಲ್ಯಾಕ್ ಅಂತ ಇಟ್ಕೊಳ್ಳಿ. 10 to 15 ಲ್ಯಾಕ್ ತನಕ ಬರುತ್ತೆ. ಅದೇ ಯಾವುದಾದ್ರೂ ಇನ್ಸ್ಟಿಟ್ಯೂಟೋ ಆ ರೀತಿ ಬಂದರೆ, ಸಪೋಸ್ ಹೇಳ್ಬೇಕು ಅಂದರೆ ನಮ್ಮ JSS ಹಾಸ್ಪಿಟಲ್ ಇಲ್ಲಿ ಮೈಸೂರಲ್ಲಿ ಒಂದು 6 to 7 ಲ್ಯಾಕ್, ಅದೇ ಜಾಸ್ತಿ.
ಅಷ್ಟರೊಳಗಡೆ ನಿಮ್ಮದೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ತುಂಬ ಜನ ಎಲ್ಲೆಲ್ಲಿಂದೋ ಬಂದು ಮಾಡಿಸ್ಕೊಂಡು ಹೋಗ್ತಾರೆ.